ಭಾಸ್ಕರ್ ಪ್ರಸಾದ್ ಹೇಳೋದೆಲ್ಲ ಸುಳ್ಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಫ್ರೀಡಂ ಪಾರ್ಕ್ನಲ್ಲಿ ನಡೆದಿರ್ತಕ್ಕಂಥ ಬಲಗೈ ಸಮುದಾಯದ ಹೋರಾಟಕ್ಕೆ ಗಡಗಡ ನಡುಗಿದ ಸರ್ಕಾರ 27ನೇ ತಾರೀಕಿಗಾಗಿ ಮೀಸಲಾತಿ ಬಹಿರಂಗಪಡಿಸ್ತೀವಿ ಅಂತೂ. ಆದರೆ ಬಲಗೈ ಸಮುದಾಯದ ಮತ್ತು ಹೊಲೆಯ ಸಮಾಜದ ಪ್ರತಿಭಟನೆಯಲ್ಲಿ ಸುಮಾರು 5 ರಿಂದ 6 ಲಕ್ಷ ಜನ ಸೇರಿಕೊಂಡು ಆ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಒಂದು ಹೇಳಿಕೆಯನ್ನು ಕೊಟ್ಟರು. ಇಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ನೀವು ಬರ್ತಿರೋ ಅಥವಾ ನಿಮ್ಮ ಸ್ಥಾನಕ್ಕೆ ನಾವು ಬರಬೇಕು ಅಂತಕ್ಕಂಥ ಮಾತು ಕೇಳಿದಾಗ ಸರ್ಕಾರ ವಿಲವಿಲನೆ ಒದ್ದಾಡಿ ಹೇಗಾದರೂ ಮಾಡಿ ಬಚಾವ್ ಮಾಡಿಕೊಳ್ಬೇಕೆಂಬ ಲೆಕ್ಕದಲ್ಲಿ ಒಳ ಮೀಸಲಾತಿಯನ್ನು ಈ ಚುನಾವಣೆ ನೆಪದಡಿ ಮುಂದೂಡಿಸಿದಾಗ ಮಾದಿಗ ಸಮಾಜದ ಮುಖಂಡರಾಗಿರ್ತಕ್ಕಂಥ ಅರುಣ್ ಕುಮಾರ್ ಆಗಿರ್ಬೋದು ಮತ್ತು ಇನ್ನೊಬ್ಬ ಆಗಿರ್ತಕ್ಕಂಥ ಮೇಧಾವಿ ಚಿಂತಕ, ಹಗಲಿರುಳು ಕೆದರಿ ತೆಗೆಯುವಂತಹ ಮಹಾನ್ ಪುರುಷ ಭಾಸ್ಕರ್ ಪ್ರಸಾದ್ ಅವರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಒಂದು ಉತ್ತರ ಕೊಡ್ತಾ ಇದ್ದೀವಿ. ಇವತ್ತು ಹೇಗಾದ್ರೂ ಮಾಡಿ ಹೊಲೆಯ ಸಮಾಜದವರು ನಮಗೆ ಮೀಸಲಾತಿ ಕೊಡಲಿಕ್ಕೆ ಬಹಳ ತೊಂದರೆ ಮಾಡ್ತಾ ಇದ್ದಾರೆ ಎನ್ನುವಂತ ನೀವು ಇಟ್ಕೊಂಡು ನೀವು ದಿನನಿತ್ಯ ಫೇಸ್ಬುಕ್ ಲೈವ್ ಬಂದು ನೀವು ಸಾರ್ವಜನಿಕರಿಗೆ ದಿಕ್ಕು ತಪ್ಪಿಸುವಂತ ಕೆಲಸ ಏನು ಮಾಡ್ತಾ ಇದ್ದೀರಿ. ಈ ದಿಕ್ಕು ತಪ್ಪಿಸೋದಕ್ಕೆ ಒಂದು ಉತ್ತರ ಕೊಡ್ತಾ ಇದ್ದೀವಿ. ಉರಿಲಿಂಗ ಪೆದ್ದಿ ಮಠ, ಅದು ಮಾದಿಗರ ಮಠ ಅಂತ ಹೇಳ್ತಕ್ಕಂಥದ್ದು ಭಾಸ್ಕರ್ ಪ್ರಸಾದ್ ಅವರೇ ಅರ್ಥ ಮಾಡ್ಕೊಳ್ಳಿ. ಭಾಸ್ಕರ್ ಪ್ರಸಾದ್ ಅವರಿಗೆ ನಾವು ಹೇಳ್ತಾ ಇರೋದು ಉರಿಲಿಂಗ ಪೆದ್ದಿ ಮಠದ ವಿಷಯದ ಅನುಗುಣವಾಗಿ ಮತ್ತು ಕಾಳೆವನ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀವು ಹಂಚಿಕೊಂಡಿದ್ದೀರಿ. ಆ ವಿಚಾರದ ಅನುಗುಣವಾಗಿ ಇವತ್ತು ನಾವು ನಮ್ಮ ನಾರಾಯಣ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ನಿಮ್ಮ ಮಾತಿಗೆ ಪ್ರತಿ ಉತ್ತರವನ್ನು ಕೊಡೋಕ್ಕೆ ನಾವು ಕೂಡ ತಯಾರಾಗಿದ್ದೀವಿ. ನಾವು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಈ ಸಂಶೋಧನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿದಾರಲ್ಲ ಅಥವಾ ಸಂಶೋಧನೆ ಮಾಡ್ತಕ್ಕಂಥವ್ರು ಇದಾರಲ್ಲ ಅವರನ್ನ ಕೆದಕಿ ತೆರೆಯದೆ ನಮ್ಮ ಕೆಲಸ ಆಗಿದೆ. ಹಾಗಾಗಿ ನೀವೆಷ್ಟು ಸುಳ್ಳು ಜನರಿಗೆ ನೀವು ಹೇಳ್ತಾ ಇದ್ದೀರಿ ಅನ್ನೋದನ್ನ ಇವತ್ತು ಸಗಟಾಗಿ ಇವತ್ತು ನಿಮ್ಮ ಮುಂದೆ ನಾವು ಇಡಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಇವತ್ತಿನ ಈ ನಾರಾಯಣ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ನೋಡಿಕೊಂಡ್ರು ಕನಿಷ್ಠ ಪಕ್ಷಕ್ಕಾದರೂ ಭಾಸ್ಕರ್ ಪ್ರಸಾದ್ ಎಷ್ಟು ಮಟ್ಟಿಗೆ ಸುಳ್ಳು ಹೇಳುತ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಉರಿಲಿಂಗ ಪೆದ್ದಿ ಮಾದಿಗ ಸಮಾಜದ ಪೀಠ ಅಂತ ನೀವು ಹೇಳ್ಕೊಳ್ತಾ ಇದ್ರಿ, ಆದರೆ ನಿಮಗೆ ಅದನ್ನು ಹೇಳ್ಕೊಳ್ಳಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ. ಇವತ್ತು ಈ ಉರಿಲಿಂಗ ಪೆದ್ದಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದಲ್ಲ ಎರಡಲ್ಲ 41 ಮಠಗಳಿದ್ದಾವೆ. ಈ 41 ಮಠಗಳು ಕೂಡ ಆ ಮಠಗಳ ಪೀಠಾಧಿಪತಿಗಳು ಕೂಡ ಹೊಲೆಯ ಸಮಾಜದವರೇ ಆಗಿದ್ದಾರೆ, ಪೀಠಾಧಿಪತಿಗಳು ಕೂಡ ಹೊಲೆಯರೇ ಆಗಿದ್ದಾರೆ. ಇದು ಒಂದು ಸಾಂಸಾರಿಕ ಒಂದು ಪೀಠ, ಈ ಪೆದ್ದಿ ಮಠ ಅಂತ ನಾವು ಹೇಳ್ತೀವಿ. ಅದು ಖಂಡಿತವಾಗಿ ಹೇಳ್ತೀವಿ. ಉರ್ಲಿಂಗ ಪೆದ್ದಿ ಮಠದ ಸಂಸಾರಸ್ಥ ಒಬ್ಬ ವಿಚಾರ ಇಟ್ಟುಕೊಂಡು ಇದನ್ನ ಕೆಲಸ ಮಾಡ್ತಾರೆ. ಇದು ಯಾವ ಸನ್ಯಾಸಿಗಳಲ್ಲ. ಭಾಸ್ಕರ್ ಪ್ರಸಾದ್ ಅವರೇ, ನೀವು ಸಾರ್ವಜನಿಕವಾಗಿ ನಮ್ಮ ಹೊಲೆಯ ಸಮಾಜದಲ್ಲಿ ದಿಕ್ಕು ತಪ್ಪಿಸುವಂತಹ ಕೆಲಸ ನೀವು ಮಾಡ್ತಾ ಇದ್ರಿ. ಈಗಲಾದರೂ ನಿಮ್ಮ ಬಣ್ಣ ಬಯಲು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಉರ್ಲಿಂಗ ಪೆದ್ದಿ ಮಠ ಯಾರೋ ಜಯಶ್ರೀ ದಂಡೆ ಬರೆದಂತ ಒಂದು ತಪ್ಪು ಮಾಹಿತಿಯನ್ನ ಇಟ್ಟುಕೊಂಡು ಸಗಟಾಗಿ ಲೈವ್ ಅಲ್ಲಿ ಬಂದು ಕೂತ್ಕೊಂಡು ಈಗ ಹೇಗಾದ್ರೂ ಮಾಡಿ ಹೊಲೆಯ ಮಧ್ಯೆ ಜಗಳ ಹಚ್ಚಬೇಕೆಂಬ ನಿಟ್ಟಿನಲ್ಲಿ ವಿಷಬೀಜ ಬಿತ್ತುವಂತಹ ಕೆಲಸ ಏನ್ ಭಾಸ್ಕರ್ ಪ್ರಸಾದ್ ಮಾಡ್ತಾ ಇದ್ರಲ್ಲ, ಅದರ ಪ್ರತ್ಯುತ್ತರವಾಗಿ ಇವತ್ತು ನಾವು ಸಂಶೋಧನೆ ಮಾಡತಕ್ಕಂಥ ಉರ್ಲಿಂಗ ಪೆದ್ದಿ ಮೇಲೆ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಂತ ಮತ್ತು ದಿವಂಗತ MM ಕಲಬುರ್ಗಿ ಅವರ ಮಾರ್ಗದರ್ಶನದಲ್ಲಿ PhD ಪಡೆದುಕೊಂಡಂತ ಡಾಕ್ಟರ್ ಸಾವ್ಕಾರ್ ಕಾಂಬಳೆ ಇವತ್ತ ನಿಮಗೆ ನಾವು ಪರಿಚಯಿಸ್ತಾ ಇದ್ದೀವಿ. ಅವರು ಹೇಳ್ತಕ್ಕಂಥ ಮಾತುಗಳು, ಅವರು ಬರೆದಂತಹ ಗ್ರಂಥಗಳು, ಅವರು ಮಾಡಿರ್ತಕ್ಕಂಥ PhD ಮೇಲೆ ಎಲ್ಲ ಅಡಗಿಕೊಂಡಿದೆ. ನೀವೆಲ್ಲ ಎಷ್ಟು ಸುಳ್ಳು ಹೇಳ್ತಾ ಇದ್ದೀರಿ ಭಾಸ್ಕರ್ ಅಂಬುದನ್ನ ಇವತ್ತು ನಾವು ಸಾರ್ವಜನಿಕರಿಗೆ ತೋರಿಸಬೇಕಾಗಿದೆ. ಈ ರೀತಿಯಾಗಿ ಸುಳ್ಳು ಹೇಳಿ ಹೊಲೆ ಮತ್ತು ಮಾದಿಗರ ಮಧ್ಯೆ ಜಗಳ ಹಚ್ಚುವಂತಹ ಕೆಲಸ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರಿಬ್ಬರೇ ಮಾಡ್ತಾ ಇದ್ದಾರೆ ಅಂತ ಮಾದಿಗ ಸಮಾಜದ ಮುಖಂಡರು ಕೂಡ ಅನೇಕ ಬಾರಿ ಹೇಳ್ತಾ ಇದ್ದಾರೆ. ನಾವು ಅವ್ರನ್ನ ತಲೆಯಲ್ಲಿ ತಗೊಳ್ಬೇಡಿಯಪ್ಪ, ಅವರಿಬ್ಬರು ಜಗಳ ಹಚ್ಚೋರು, ಅವರ RSS ನವರು, ಅವರೆಲ್ಲ ಒಂದು ಇದರಲ್ಲಿ ಕಮ್ಯುನಿಟಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು. ಅವರು RSS ನ ಪಡಸಾಲೆಯಲ್ಲಿ ಹೋಗಿ ಬಂದವರು, ಅವರು ಸಮಾಜನ ಒಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅನೇಕ ಜನ ನಿಮ್ಮ ಮಾದಿಗ ಮುಖಂಡರು, ನಿಮ್ಮ ಜೊತೆ ಇರ್ತಕ್ಕಂಥ ಮಹಾನ್ ನಾಯಕರು ಕೂಡ ನಮ್ಮನ್ನೇ ಹೇಳಿದ್ದಾರೆ. ಅವನೊಬ್ಬ ಲುಚ್ಚ, ಅವನ ಮಾತು ತಗೊಳಕ್ ಹೋಗ್ಬೇಡಿ, ಅವನೊಬ್ಬ ಸುಳ್ಳುಗಾರ, ಅವನು ಜಗಳ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾನೆ
ಎನ್ನುವಂಥ ಮಾತು ಕೂಡ ನಿಮ್ಮ ಜೊತೆಲಿ ಕೂತಂತ ಅನೇಕ ಜನರು ಮಾತಾಡಿದ್ದಾರೆ. ಆದರೆ ಅದು ಕೂಡ ನಾವು ಬಹಿರಂಗಪಡಿಸ್ತಾ ಇಲ್ಲ, ಅದು ಕೂಡ ನಾವು ಬಹಿರಂಗಪಡಿಸಲ್ಲ. ನಿಂತರ ನೀನು ಜಗಳದ ಮಧ್ಯೆ ಜಗಳ ಹಚ್ಚಲಿಕ್ಕೆ, ಹೊಲೆಯರ ಮಧ್ಯೆ ಜಗಳ ಹಚ್ಚಲಿಕ್ಕೆ, ಮಾದಿರ ಮಧ್ಯೆ ಜಗಳ ಹಚ್ಚಲಿಕ್ಕೆ ನಿಜವಾಗ್ಲೂ ನೀನೊಬ್ಬ ಬಿಜೆಪಿಯ ಏಜೆಂಟ್ ಅನ್ನೋದು ಕೂಡ ಸಾರಾಸಗಟಾಗಿ ಹೇಳಬೇಕಾಗಿದೆ. ಅದಕ್ಕೆ ಇವತ್ತು ನಾವೊಂದು ನಿಮಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀವಿ. ಉರ್ಲಿಂಗ ಪೆದ್ದಿ ಮಠದಲ್ಲಿ ಡಾಕ್ಟರೇಟ್ ಪದವಿ ಪಡೆದುಕೊಂಡಂತ ಡಾಕ್ಟರ್ ಸಾವ್ಕಾರ್ ಕಾಂಬಳೆ ಅವರು ಬರೆದಿರ್ತಕ್ಕಂಥ ಆ ಗ್ರಂಥ PhD ಆಗಿದೆ. ಆ PhD MM ಕಲಬುರ್ಗಿ ಅವರು ಕೂಡ ಅದಕ್ಕೆ ಗೈಡ್ ಆಗಿದ್ರು. ಆ ಸಂದರ್ಭದಲ್ಲಿ ಆ ಡಾಕ್ಟರ್ ಕಾಂಬಳೆ ಅವರನ್ನ ಇವತ್ತು ನಾವು ಸಂಪರ್ಕಿಸ್ತಾ ಇದ್ದೀವಿ. ಅವರನ್ನ ಇವತ್ತು ಭಾಸ್ಕರ್ ಪ್ರಸಾದ್ ಮುಂದೆ ತಂದು ನಿಲ್ಲಿಸ್ತಾ ಇದ್ದೀವಿ. ಭಾಸ್ಕರ್ ಪ್ರಸಾದ್ ಅವರೇ, ದಯವಿಟ್ಟು ಅವ್ರು ಹೇಳ್ತಕ್ಕಂಥ ಮಾತನ್ನ ಒಂದು ಸಾರಿ ಕೇಳಿ. ಭಾಸ್ಕರ್ ಪ್ರಸಾದ್ ಅವರೇ, ನೀವು ನಮ್ದೇ ಖರೆಯನ್ನಕ್ಕೆ ಹೋಗಬೇಡಿ, ನಂದೇ ನಿಜನ್ನಕ್ಕೆ ಹೋಗಬೇಡಿ. ಇನ್ನೊಬ್ಬರು ಕೇಳೋದನ್ನ ಕಲಿಬೇಕು, ಇನ್ನೊಬ್ಬರನ್ನ ಗೌರವಿಸುವಂತ ಕೆಲಸ ಆಗಬೇಕು. ಕೇವಲ SC ಸಮುದಾಯದ, ಬಲಗೈ ಸಮುದಾಯದ, ಅಲ್ಲಿ ಹೊಲೆಯ ಸಮುದಾಯದ ನಾಯಕರನ್ನ ಟೀಕಿಸೋದ್ರಿಂದ ನೀವು ಯಾವತ್ತೂ ಉದ್ಧಾರ ಆಗೋದಲ್ಲ. ನಾವು ಹೇಳ್ತಾ ಇದೀವಿ, ಇವತ್ತ ನಮ್ಮ ಜನಗಳಿಗೆ, ನಮ್ಮ ನಾಯಕರಿಗೆ ನೀವು ಬೈತಾ ಇದ್ದೀರಿ, ನಾವು ಯಾವತ್ತೂ ಕೂಡ ನಿಮ್ಮ ಜನಗಳಿಗೆ ಬೈತಾ ಇಲ್ಲ. ಅರ್ಥ ಮಾಡ್ಕೊಳ್ಬೇಕು ನೀವು ಇಷ್ಟೇ. ಉರ್ಲಿಂಗ ಪೆದ್ದಿ ಹೇಳಿದ್ರಲ್ಲ, ಉರ್ಲಿಂಗ ಪೆದ್ದಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸ ಇವತ್ತು ಭಾಸ್ಕರ್ ಪ್ರಸಾದ್ ಅವರಿಗೆ ನೇರ ಉತ್ತರ, ಪ್ರತಿಯುತ್ತರವನ್ನು ಹುಡುಕಿಕೊಂಡು ಬಂದಿದ್ದೀವಿ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಅವ್ರು ಏನು ಹೇಳ್ತಾರ ಅನ್ನೋದನ್ನ ಒಂದು ಸಾರಿ ಇಲ್ಲ 10 ಸಾರಿ ರಿವೀಲ್ ಮಾಡ್ತೀವಿ. ಕೇಳಿ ಪ್ರಸಾದ್ ಅವರೇ, ಭಾಸ್ಕರ್ ಪ್ರಸಾದ್ ಅವರೇ, ನಿಮ್ಮನ್ನೇ ನಾವು ಹೇಳ್ತಾ ಇದ್ದೀವಿ. ಇದಾದ ನಂತರ ನಾವು ಬರ್ತೀವಿ ಕಾಳೆವ್ವನ ಬಗ್ಗೆ. ಈ ಕಾಳೆವ್ವ ಯಾರು ಅನ್ನೋದ್ರ ಬಗ್ಗೆ ಅದನ್ನು ಕೂಡ ನೀವು ಹೇಳಿದ್ರಿ, ಅದ್ರ ಬಗ್ಗೆನೂ ನಾವು ಬರ್ತೀವಿ. ನಾವು ಕೂಡ ಕೆದರುತ್ತಾ ಇದ್ದೀವಿ, ಬೇಡ ಅದನ್ನು ಮುಚ್ಚೋಣ ಅಂತ ಇದೀವಿ. ಆದರೆ ಉರ್ಲಿಂಗ ಪೆದ್ದಿ ಮಠ ಮಾದಿಗ ಸಮಾಜದಾಗಿದ್ರೆ ಉರ್ಲಿಂಗ ಪೆದ್ದಿ ಮಠ ಮಾದಿಗ ಜನಾಂಗದಲ್ಲಿ ಮಾತ್ರ ಇರಬೇಕು ವಿನಃ ಅದು ಹೊಲೆಯ ಜಾತಿಗಳಲ್ಲಿ ಇರಬಾರದು, ಅದು ಹೊಲೆಯ ಕೇರಿಗಳಲ್ಲಿ ಇರಬಾರದು. ಇದಕ್ಕೂ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಡಾಕ್ಟರ್ ಸಾವ್ಕಾರ್ ಕಾಂಬಳೆ ಅವರು. ಬನ್ನಿ ನಿಮಗೆ ತೋರಿಸ್ತೀವಿ ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ. ಭಾಸ್ಕರ್ ಪ್ರಸಾದ್ ಎಲ್ಲಿದ್ದೀರೋ ಗೊತ್ತಿಲ್ಲ, ಮೊದಲಿನ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಜಗಳತನ ಬಿಟ್ಬಿಡಿ. ಬಿಜೆಪಿಯವರಿಂದ ಏನೋ ಒಂದಿಷ್ಟು ಈಗ ಏನಂತರ ಕೆಳ ಮಟ್ಟದ ಅನಬಾರ್ದ ಮಾತನ್ನ ಆದ್ರೂ ಕೂಡ ನಾವು ಅಂತ ಇಲ್ಲ. ನೀವು ದಯಮಾಡಿ 35 ವರ್ಷಗಳ ಕಾಲ ಹೇಗೆ ಹೊಲೆಯ ಮಾದಿರ ಅಣ್ಣತಮ್ಮರಾಗಿದ್ರೋ ಅವರು ಅಣ್ಣತಮ್ಮರಾಗಿ ಇರ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಆದರೆ ನಿಮ್ಮಿಬ್ಬರಿಂದ ಮಾತ್ರ ಇಲ್ಲಿ ಮಾದಿಗ ಸಮಾಜದಲ್ಲಿ ಒಡಕು ಶುರುವಾಗ್ತಾ ಇದೆ. ನೀವು ಹೊಲೆಯ ಸಮಾಜದವರಿಗೆ ಒಳ್ಳಿಕೆ ಪ್ರಯತ್ನ ಪಡ್ತಾ ಇದ್ರಿ. ಯಾವತ್ತೂ ಕೂಡ ಹೊಲೆಯರು ಬದಲಾವಣೆ ಆಗಲ್ಲ, ಜಗಳ ಆಡಲ್ಲ. ಆಡೋದು ಒಂದೇ, ನೇರವಾಗಿ ಹೇಳ್ತೀವಿ. ನಾವು ಯಾವತ್ತೂ ಕೂಡ ಎಷ್ಟೇ ಜಗಳ ಕೂಡ ನಾವು ಜಗಳ ಆಡೋರಲ್ಲ. ಉರ್ಲಿಂಗ ಪೆದ್ದಿ ಮಠದ ಬಗ್ಗೆ ಸವಿಸ್ತಾರವಾಗಿ ನಾವು ನಿಮ್ಗೆ ಹೇಳ್ತೀವಿ, ಏನು ಎತ್ತ ಹೇಗೆ ಅಂತ. ಅದ್ರ ಜೊತೆಗೆ ನಮ್ಮ ಸಾವ್ಕಾರ್ ಕಾಂಬಳೆ ಅವರು ಒಂದಿಷ್ಟು ಮಾತಾಡ್ತಾರೆ, ಕೇಳ್ಕೊಂಡು ಬನ್ನಿ. ಭಾಸ್ಕರ್ ಪ್ರಸಾದ್ ಅವರೇ, ನೋಡ್ತಾ ಇರ್ರಿ ನಮ್ಮ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯು. ಎಲ್ಲರಿಗೂ ಶರಣಾರ್ಥಿ. ಉರ್ಲಿಂಗ್ ಪೆದ್ದಿ ಅವರ ಕುರಿತ ಕೆಲವು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಬೇಕಂದಿದ್ದೇನೆ. ನನ್ನ ಹೆಸರು ಡಾಕ್ಟರ್ ಸಾವ್ಕಾರ್ ಕಾಂಬಳೆ. ಡಾಕ್ಟರ್ MM ಕಲಬುರ್ಗಿ ಅವರ ಮಾರ್ಗದರ್ಶನದಲ್ಲಿ 2002ರಲ್ಲಿ PhD ಪೂರ್ಣಗೊಳಿಸಿದ್ದೇನೆ. ಉರ್ಲಿಂಗ್ ಪೆದ್ದಿ ಅವರ ಕುರಿತ ಕೆಲವು ಅಲ್ಲಿಲ್ಲೇ ಬರ್ತಕ್ಕಂಥ ವಿಷಯಗಳನ್ನು ನೋಡಿ ನಾನು ಜಾಲತಾಣದಲ್ಲಿ ಉರ್ಲಿಂಗ್ ಪೆದ್ದಿ ಅವರ ಬಗ್ಗೆ ಸ್ವಲ್ಪ ವಿಷಯವನ್ನ ತಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತ ಹೇಳಿ ಬಂದಿದ್ದೆ. ಬಂಧುಗಳೇ, ನನ್ನ PhD ಟಾಪಿಕ್ ಲಿಂಗಾಯತ ಅಸ್ಪೃಶ್ಯರು ಒಂದು ಅಧ್ಯಯನ. ಆ ಪುಸ್ತಕ ಇಲ್ಲಿದೆ. ಗದಗಿನ ತೋಂಟದಾರಿ ಅಜ್ಜಾರ ಈ ಪುಸ್ತಕವನ್ನ 2003ರಲ್ಲಿ ಇದನ್ನು ಪ್ರಕಟ ಮಾಡಿದ್ದಾರೆ. 2016ರಲ್ಲಿ ಮತ್ತೆ ಇದು ರೀಪ್ರಿಂಟ್ ಆಗಿದೆ. ಚಿತ್ರದುರ್ಗ ಮುರುಘಾ ಮಠದಿಂದ ರೀಪ್ರಿಂಟ್ ಆಗಿದೆ. ಇದರಲ್ಲಿ ಸಂಶೋಧನೆ ಪೂರ್ಣ ಪ್ರಮಾಣದಲ್ಲಿ ನಾನು ಮಾಡಿದ್ದೇನೆ. ಆದ್ರೂ ಕಲಬುರ್ಗಿ ಅವರು ಹೇಳುವ ರೀತಿಯಲ್ಲಿ ಸಂಶೋಧನೆ ಎನ್ನುವುದು ಅಲ್ಪ ವಿರಾಮ, ಅರ್ಧ ವಿರಾಮಗಳ ಮೂಲಕ ಪೂರ್ಣ ವಿರಾಮದತ್ತ ಸಾಗುವ ಒಂದು ಕ್ರಿಯೆಯಾಗಿದೆ. ಉದ್ದಕ್ಕೂ ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡ ನಾ ಸಂಶೋಧನೆಯನ್ನ ಕೈಗೊಂಡಿದ್ದೇನೆ. ಉರ್ಲಿಂಗ ಪೆದ್ದಿಯವರ 366 ವಚನಗಳ ಇವೆ. ಉರ್ಲಿಂಗ ಪೆದ್ದಿ ವಿಶ್ವೇಶ್ವರ ಎಂಬ ಅಂಕಿತ ನಾಮದಲ್ಲಿ ಈ ವಚನಗಳನ್ನು ನೋಡ್ತೀವಿ. ಇವರ ಮಡದಿ ಕಾಳವೆಯ 12 ವಚನಗಳಿವೆ. ಅವರ ಅಂಕಿತ ನಾಮ ಉರ್ಲಿಂಗ ಪೆದ್ದಿಗಳ ಅರಸು ವಲ್ಯನವ್ವ ಎನ್ನುವ ಅಂಕಿತ ನಾಮದಲ್ಲಿ ಸುಮಾರು 12 ವಚನಗಳು ನಮಗೆ ದೊರೆಯುತ್ತವೆ. ಡಾಕ್ಟರ್ MM ಕಲಬುರ್ಗಿ ಅವರು ಸಂಶೋಧನೆ ಮಾಡಿದಂತ
ಪುಸ್ತಕಗಳಲ್ಲಿಯೂ ನಾವು ಕಾಣಬಹುದು. ಇನ್ನು ಉರ್ಲಿಂಗಪೇದ್ದೆಯವರು ನಾಂದೇಡ್ ಜಿಲ್ಲೆಯ ಕಂದಾರ ಅಂತಕ್ಕಂಥ ಊರದಲ್ಲಿ ನಲ್ಲೂರಿ ಮಠದ ಮಠಾಧಿಪತಿಗಳಾಗಿದ್ರು ಅಂತ ಹೇಳಿ ಇದೆ. ನಲ್ಲೂರಿ ಮಠ ಅಂತಂದ್ರೆ ಈಗದ ನಲ್ಲೂರಿ ಮಠ ಆಗಿ ಉಳಿದಿಲ್ಲ. 12ನೇ ಶತಮಾನದಾಗ ಕಲ್ಯಾಣ ಕ್ರಾಂತಿಯ ನಂತರ ನಲ್ಲೂರಿ ಮಠ ಈಗ ಕನ್ವರ್ಟ್ ಆಗ್ಯದನ್ನ ಹಾಜಿ ಸಯ್ಯ ದರ್ಗಾ ಅಂತ ಹೇಳಿ ಮಾಡಿದ್ದಾರೆ. ನಾನು ಅಲ್ಲಿ 2-3 ದಿವಸ ವಸ್ತಿನಿತ್ತ ಅಲ್ಲೆಲ್ಲ ಸಮೀಕ್ಷೆ ಮಾಡಿ ಒಂದು ಪೂರ್ಣ ಪ್ರಮಾಣದ ಸಂಶೋಧನೆಯನ್ನ ಮಾಡಿದ್ದೇನೆ. ಕರ್ನಾಟಕದಲ್ಲಿ ಒಟ್ಟು 41 ಮಠಗಳ ನಮಗೆ ದೊರೆಯುತ್ತವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಗುಲ್ಬರ್ಗಾದಲ್ಲಿ ಕೂಡ್ಲಾ ಅಂತ ಹೇಳಿ ಒಂದು ಊರಿದೆ, ಅದನ್ನು ಕೊರಳ್ಳಿ ಅಂತ ಹೇಳಿ ಕರೀತಾರು. ಸೇಡಂ ತಾಲೂಕಿನಲ್ಲಿರ್ತಕ್ಕಂಥ ಊರು. ಅಲ್ಲಿ ಶ್ರೀ ನಂಜುಂಡೇಶ್ವರ ಸ್ವಾಮೀಜಿಯವರ ಅಧಿಕಾರ ಪೀಠಾಧ್ಯಕ್ಷರಿದ್ದಾರೆ. ಅದೇ ಎಲ್ಲ ಉರ್ಲಿಂಗಪೆದ್ದಿ ಮಠಗಳಿಗೆ ಮೂಲ ಮಹಾಸಂಸ್ಥಾನ ಮಠ ಅಂತ ಹೇಳಿ ಕರಿತೀವಿ ನಾವು. ಹೀಗೆ ಮೂಲ ಮಹಾಸಂಸ್ಥಾನ ಮಠದ ಅಧೀನದೊಳಗ 41 ಕರ್ನಾಟಕದಲ್ಲಿ ಮಠಗಳಿವೆ. ಆ ಮಠಗಳನ್ನು ನಾ ಪಟ್ಟಿ ಮಾಡಿದ್ದೇನೆ. ನನ್ನ ಪುಸ್ತಕದಲ್ಲಿ ಸಂಶೋಧನೆ ಮಾಡಿದ್ದನ್ನ ನಾನು ನಿಮಗೆ ಇಲ್ಲಿ ಓದಿ ಸಹಿತ ತೋರಿಸಬಲ್ಲೆ. ಕೂಡ್ಲಾ ಅಂತ ಹೇಳಿ ಕೂಡ್ಲಾದಲ್ಲಿ ಒಂದು ಮಠ ಇದೆ, ಅದು ಹಿರೇಮಠ ಅಥವಾ ಸಂಸ್ಥಾನ ಮಠ. ಗುಂಡುಗುರ್ತಿ, ಟೆಂಗಳಗಿ, ಪನಗುಂಟ, ಹುರುಸುಗುಂಡಗಿ, ಯಾದಗಿರಿ, ಈ ರೀತಿ ಒಟ್ಟು 6 ಮಠಗಳನ್ನ ನಾವು ಅಲ್ಲಿ ನೋಡ್ತೀವಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ. ಬೀದರ್ ಜಿಲ್ಲೆಯಲ್ಲಿ ಭೇಮಳಕೇಡದಲ್ಲಿ ಒಂದು ಮಠ ಇದೆ, ಭಾಲ್ಕಿಯಲ್ಲಿದೆ, ಗೋಧಿಪುರ್ಗಿ ಇದೆ, ಆಮೇಲೆ ಖಟಕ್ ಚಿಂಚೋಳಿ, ಮುಚ್ಚಳಂಬಿ, ಗೋರ್ಟ, ಬೇಲೂರು, ತ್ರಿಪುರ ಅಂತ, ಪ್ರತಾಪುರ, ಬಸು ಕಲ್ಯಾಣ ಮತ್ತು ಬೋರೋಳದಲ್ಲಿ 11 ಮಠಗಳನ್ನ ನಾವು ನೋಡ್ತೀವಿ. ಹೀಗೆ ಮೈಸೂರಿನ ಗಾಂಧಿನಗರದಲ್ಲಿ 2 ಮಠಗಳಿವೆ. ಮಲ್ಕುಂಡಿಯಲ್ಲಿ ಒಂದು ಮಠ ಇದೆ, ನಂಜನಗೂಡು, ಎಂ ಕನ್ನೇನಹಳ್ಳಿ, ಮಾರ್ನಹಳ್ಳಿ, ಬೆಂಕಿಪುರ, ಲಕ್ಷ್ಮೀಪುರ, ಮುಡುಕುತೊರೆ, ಕಾಳಿಗುಂಡಿ, ಮರಡಿಪುರದಲ್ಲಿಯೂ ಸಹಿತ ಮಠಗಳನ್ನು ನೋಡ್ತೀವಿ. ಮನಗಳ್ಳಿಯಲ್ಲಿ ಮಠ ಇದೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಬರುವಂತಹ ಊರಿವು. ಮನಗಳ್ಳಿ, ಸತ್ಯಗಾಲ, ಕುನಹಳ್ಳಿ, ನರಿಪುರ, ಹುಡಿಗಾಲ, ಯಲಕ್ಕೂರು, ಶ್ರೀರಾಂಪುರ ಮತ್ತು ದಡದಳ್ಳಿ 8 ಮಠಗಳನ್ನ ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಣ್ತೀವಿ. ಮಂಡ್ಯ ಜಿಲ್ಲೆಯಲ್ಲಿ 3 ಮಠಗಳನ್ನ ನೋಡ್ತೀವಿ. ಮಂಡ್ಯದ ಗಾಂಧಿನಗರದಲ್ಲಿ ಒಂದು ಮಠ ಇದೆ, ಬೆಳಕವಾಡಿ ಒಂದು ಮಠ ಇದೆ, ಅಲಸಳ್ಳಿ ಅಂತ ಹೇಳಿ ಒಂದು ಮಠ ಇದೆ. ಹಾಸನ ಜಿಲ್ಲೆಯಲ್ಲಿ ಜೋಗಿಪುರ ಅಂತ ಹೇಳಿದೆ, ಆ ಜೋಗಿಪುರದಲ್ಲಿ ಒಂದು ಮಠ ಇದೆ. ಹೀಗೆ ಒಟ್ಟು 41 ಮಠಗಳಲ್ಲಿ ನಾನು ಹೋಗಿ ವಾಸ್ತವ್ಯ ಹೂಡಿ ಸ್ವಾಮಿಗಳ ಜೊತೆ ಚರ್ಚೆ ಮಾಡಿ ಅಲ್ಲಿ ವಿಷಯವನ್ನ ಸಂಗ್ರಹ ಮಾಡಿದ್ದೇನೆ. ಪೂರ್ಣ ಪ್ರಮಾಣದಲ್ಲಿ ಸಂಗ್ರಹ ಮಾಡಿದ್ದೇನೆ. ಈ ಮಠಾಧಿಪತಿಗಳು ಏನಿದ್ದಾರೋ ಇವರು ಎಲ್ಲರೂ ಸಹಿತ ಮಠಾಧೀಶ್ವರರು, ಹೊಲೆಯರ ಸಮುದಾಯಕ್ಕೆ ಸೇರಿದಂತ ಮಠಾಧೀಶ್ವರರನ್ನ ಕಾಣ್ತೀವಿ ನಾವು. ಮಠಾಧೀಶ್ವರರು ಹೊಲೆಯರ ಸಮುದಾಯಕ್ಕೆ ಸೇರಿದಂತವರು. ಉರ್ಲಿಂಗಪೆದ್ದಿಗಳು ಹೊಲೆಯರ ಉರ್ಲಿಂಗಪೆದ್ದಿ ಅಂತಾನೆ ಅವರನ್ನ ಕರೀತಾರು. ಅವರ ಮತ್ ಇನ್ನೊಬ್ಬ ಹೊಲೆಯರ ಶಿವನಾಗಮಯ್ಯ ಅಂತ ಹೇಳಿನೂ ಸಹಿತ ಶರಣರಲ್ಲಿ ಬರ್ತಾರೆ. ಅವರು ಕೇವಲ ಒಂದು 4-6 ಮಠಗಳನ್ನ ನಾವು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಕಾಣ್ತೀವಿ. ಹೀಗೆ ಹೊಲೆಯರ ಶಿವನಾಗಮಯ್ಯ ಆಗಿರ್ಬೋದು ಅಥವಾ ಹೊಲೆಯರ ಉರ್ಲಿಂಗಪೆದ್ದಿ ಆಗಿರ್ಬೋದು, ಇವರು ಹೊಲೆಯರ ಸಮುದಾಯಕ್ಕೆ ಸೇರಿದಂತ ಸ್ವಾಮಿಗಳು ಅಥವಾ ಬಹಳ ದೊಡ್ಡ ಶರಣ ಅಂತ ಹೇಳಿ ನಾವು ಕರಿತೀವಿ. ಇವ್ರ ಪರಂಪರೆ ಅಥವಾ ಸಂಪ್ರದಾಯ ಸುಮಾರು ಕಲ್ಯಾಣ ಕ್ರಾಂತಿಯ ನಂತರ 250 ವರ್ಷದ ಹಿಂದೆ ಒಂದು ಏನು ಅಂತ ಬೇವಿನ ಚಿಂಚೋಳಿ ಅಂತ ಹೇಳಿ ಊರು ಬೀದರ್ ಜಿಲ್ಲೆಯಲ್ಲಿ, ಅಲ್ಲಿ ಶಿವಯೋಗಿ ಸ್ವಾಮಿಗಳು ಅಂತ ಹೇಳಿ ಅವರು ಬಂದು ಕೂಡ್ಲಾದಲ್ಲಿ ಒಂದು ಮಠವನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಇಡೀ ಕರ್ನಾಟಕ ತುಂಬೆಲ್ಲ ಮಠಗಳಿವೆ. ಇನ್ನು ಆಂಧ್ರ ಪ್ರದೇಶದ ನೆಲ್ಲೂರ ಅಥವಾ ಮಹಾರಾಷ್ಟ್ರದ ಕೆಲವು ಭಾಗಗಳು, ಇವೆಲ್ಲ ಕಡೆ ನಾನು ತಿರುಗಾಡಿದ್ದೇನೆ. ಮಹಾರಾಷ್ಟ್ರದಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಯಾವುದೇ ಮಠಗಳಿಲ್ಲ. ಒಟ್ಟು ನನ್ನ ತೆಕ್ಕೆಗೆ ಸಿಕ್ಕಂತ ಮಠಗಳು ಅಂತಂದ್ರೆ ಈ 41 ಮಠಗಳಿವೆ. ಇಷ್ಟು ಇದೆ. ಬೋರೋಳದಲ್ಲಿ ಅಥವಾ ಬೇಲೂರು ಮಠದಲ್ಲಿ ಇರ್ತಕ್ಕಂಥ ಪೂಜ್ಯ ಪಂಚಾಕ್ಷರಿ ಸ್ವಾಮಿಗಳು ಫೋನ್ ಮಾಡಿ, ಗುರುಗಳೇ ಉರ್ಲಿಂಗಪೆದ್ದಿಗಳ ಬಗ್ಗೆ ಸ್ವಲ್ಪ ನೀವು ಸರಿಯಾದ ಮಾಹಿತಿಯನ್ನ ಕೊಡಬೇಕು, ನೀವು ಅದಕ್ಕೆ ಅಧಿಕೃತವಾದಂತ ವ್ಯಕ್ತಿಗಳು, ಸಂಶೋಧನೆ ಮಾಡಿದವರು, ನೀವು ಅದರ ಕುರಿತು ಹೇಳಲೇಬೇಕು ಅಂತಂದಾಗ ನಾ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಅದಕ್ಕೆಲ್ಲಾ ಶರಣು ಬಂಧುಗಳಲ್ಲಿ ಏನು ವಿನಂತಿ ಅಂತಂದ್ರೆ, ಸುಳ್ಳು ಸುದ್ದಿಗೆ ಯಾರು ಕಿವಿ ಕೊಡಬೇಡ್ರಿ. ಉರ್ಲಿಂಗಪೆದ್ದಿ ಒಬ್ಬ ಬಹಳ ದೊಡ್ಡ ಮಹಾಮೇಧಾವಿ. ಶರಣ ಸಾಹಿತ್ಯದಲ್ಲಿ ಅವರ ವಚನಗಳ ಎಂತ ಒಂದು ಶಕ್ತಿ ಇದೆ ಅಂತಂದ್ರ
ಸಂಸ್ಕೃತದಲ್ಲಿ ಇರ್ತಕ್ಕಂಥ ಅನೇಕ ಉದ್ಧರಣಿಕೆಗಳನ್ನ, ಸಂಸ್ಕೃತದ ಅನೇಕ ಶ್ಲೋಕಗಳನ್ನ ತಮ್ಮ ವಚನಗಳಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ. 12ನೇ ಶತಮಾನದ ಯಾವ ಶರಣರು ಸಹಿತ ಇಷ್ಟು ವಿಪುಲವಾದಂತ ಸಂಸ್ಕೃತದ ಶ್ಲೋಕಗಳನ್ನ ಬಳಕೆ ಮಾಡಿದ್ ನಾವು ನೋಡಂಗಿಲ್ಲ. ಹಾಗಾಗಿ ಉರ್ಲಿಂಗಪೆದ್ದಿ ಒಬ್ಬ ಬಹಳ ದೊಡ್ಡ ಪಂಡಿತ, ಮಹಾಮೇಧಾವಿ. ಅವರು ಹೊಲೆಯ ಸಮುದಾಯಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿ ಅಂತ ನಾನಿಲ್ಲಿ ಸ್ಪಡಿಸಬಲ್ಲೆ. ಅದಕ್ಕೆ ದಯವಿಟ್ಟು ಯಾರಿಗೂ ಗೊಂದಲ ಬೇಡ. ಉರ್ಲಿಂಗಪೆದ್ದಿ ಬಗ್ಗೆ ಇನ್ನೂ ಹೆಚ್ಚೆಚ್ಚು ಸಂಶೋಧನೆಗಳ ತಮಗೇನಾದ್ರೂ ದೊರೆತರ ಮಾಹಿತಿಗಳು ದೊರೆತರ ಅದನ್ನ ತಿಳಿಸಿ ಚರ್ಚೆ ಮಾಡೋಣ. ಎಲ್ಲರಿಗೂ ಜೈ ಭೀಮ್.